ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಳ್ಳೆ ಟಿಪ್ಸ್ ಯೂಸ್ ಮಾಡ್ಕೊಂಡು ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತು, ಮನೆ ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ಗೆ ಇದು ಒಂದು ಹೊಸ ಟಿಪ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಕ್ಲೀನ್ ಆಗುತ್ತೆ ಮನೆಯೆಲ್ಲ. ಹಾಯ್ ಫ್ರೆಂಡ್ಸ್, ನಿಮ್ಮ ಟೈಲ್ಸ್ ಏನಾದರೂ ಈ ರೀತಿ ಗಲೀಜಾಗಿದೆಯಾ? ನೆಲ ಒರೆಸಿದ್ರು ಕೂಡ ಹೋಗ್ತಾ ಇಲ್ವಾ? ಹಾಗಾದರೆ ನಾನು ಕೊಡೋ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇದು ಒಂದೇ ನಿಮಿಷದಲ್ಲಿ ಮಾಯ ಆಗೋಗುತ್ತೆ. ಅದು ಏನು ಟಿಪ್ಸು ಅಂದರೆ, ವೇಸ್ಟ್ ಬ್ರಷ್ನ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಈ ರೀತಿ ಬ್ರಷ್ನ ತಗೊಂಡಿದ್ದೀನಿ. ಇದನ್ನ ಕರೆಕ್ಟಾಗಿ ಈ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಫಸ್ಟು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ? ಮತ್ತೆ ಇದನ್ನ ಈ ತುದಿನ ಹೀಟ್ ಮಾಡ್ಕೊಳ್ಳೋಣ. ತೋರಿಸ್ತೀನಿ ನಾನು ಯಾವ ರೀತಿ ಹೀಟ್ ಮಾಡೋದು ಅಂತ. ನೀವು ಮೂಂಬತ್ತಿ ಇದ್ರೆ ಮೂಂಬತ್ತಿಯಲ್ಲಿ ಹೀಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಗ್ಯಾಸ್ ಸ್ಟವ್ ಅಲ್ಲಿ ಮಾಡೋದು, ಅದಕ್ಕೋಸ್ಕರ ಹೀಟ್ ಮಾಡ್ಕೊಂಡು ನಂತರ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಈ ರೀತಿ ಹೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಆಫ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇದ್ರ ಸೆಂಟರ್ ಭಾಗನ ಈ ರೀತಿ ಹಚ್ಚಬೇಕು. ಯಾಕಂದ್ರೆ ನಾನು ಒಬ್ಳೆ ವಿಡಿಯೋ ಮಾಡೋದ್ರಿಂದ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ನೋಡ್ತಾ ಇರ್ಬೋದು, ಇದೊಂದು 10 ಮಿನಿಟ್ಸ್ನ ಇದನ್ನ ಹಾಗೆ ಬಿಟ್ಬಿಡೋಣ. ಅದಾದಮೇಲೆ ಫಿಕ್ಸ್ ಆಗುತ್ತೆ ಗಟ್ಟಿಯಾಗಿ. ನೋಡ್ತಾ ಇರ್ಬೋದು, ಇವಾಗ ನಾನು ವಿಮ್ ಜೆಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ. ಇವಾಗ ಯಾವ ರೀತಿ ವಾಶ್ ಆಗುತ್ತೆ ನೋಡ್ತಾ ಇರ್ಬೋದು ನೀವೇ. ನಾನಿವಾಗ ಈ ಗಲೀಜಾಗಿರೋ ಜಾಗಕ್ಕೆ ವಿಮ್ ಜೆಲ್ನ ಆ್ಯಡ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಆ್ಯಡ್ ಮಾಡ್ಕೊಂಡು ನಾನು ಈ ರೀತಿ ಬ್ರಷ್ನ ನೀರಲ್ಲಿ ಆ್ಯಡ್ ಮಾಡ್ಬಿಟ್ಟು ನೋಡ್ತಾ ಇರ್ಬೋದು, ಈ ರೀತಿ ಫುಲ್ ಉಜ್ಕೋಬೇಕು ಚೆನ್ನಾಗೆ ಬ್ರಷ್ನಲ್ಲಿ. ನೀವೇ ನೋಡ್ತಾ ಇರ್ಬೋದು, ನಾನು ವಿಡಿಯೋ ಏನು ಕಟ್ ಮಾಡಿಲ್ಲ, ಅದು ಹಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ಅಂತ. ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಗಲೀಜಿತ್ತು ಅಂತ ಆವಾಗಲೇ ನೋಡ್ಬೋದು. ಇವಾಗ ಫುಲ್ಲು ಕ್ಲೀನ್ ಆಗಿದೆ. ಇದು ಒರೆಸ್ಕೋತೀನಿ. ಇವಾಗ ಒಂದು ಒಣಗಿರೋ ಬಟ್ಟೆ ತಗೊಂಡು ಇವಾಗ ಒರೆಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ಇಷ್ಟು ಉಜ್ಜಿದ್ದೀನಿ ಮಾತ್ರ. ಇನ್ನೂ ಕ್ಲೀನಾಗಿ ಉಜ್ಜಿದ್ರೆ ಇನ್ನೂ ಹೋಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿಗೂ ವ್ಯತ್ಯಾಸ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ರೀತಿ ಟಿಪ್ಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಆ ವಿಡಿಯೋನ ಮಾಡಿಬಿಟ್ಟು ಹಾಕ್ತೀನಿ.